ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾಕೆ ನಾನು ಶೇರು ಕಮೆಂಟ್ ಅಂತ ಕೇಳ್ತಾ ಇದ್ದೀನಿ ಗೊತ್ತಾ? ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಣ್ಣ ತಮ್ಮಂದಿರ ಸಂಬಂಧ ಎಂಥದ್ದು ಅಂತ ಹೇಳಿದ್ರೆ ಬಿಡಿಸಲಾಗದ ಬಂಧ, ಜನ್ಮ ಜನ್ಮದ ಅನುಬಂಧ. ನಿಮ್ಗೆ ಅಣ್ಣ ತಮ್ಮಂದಿರಿದ್ರೆ ಹಾರ್ಟ್ ಸಿಂಬಲ್ ಮುಖಾಂತರ ಎಸ್ ಅಂತ ಕಳಿಸಿ. ಇಲ್ಲಿವರೆಗೂ ಯಾರು ಕಳಿಸಿದ್ದೀರಾ? ಸೊ ನಿಮ್ಮ ಅಣ್ಣ ತಮ್ಮಂದಿರಿಗೋಸ್ಕರ ಹಾರ್ಟ್ ಸಿಂಬಲ್ ಕಳಿಸಿ. ರಾಮಾಯಣ ಮಹಾಭಾರತ ಕಾಲದಿಂದಲೂ ನೋಡಿದಾಗ ಅತ್ಯಂತ ಪವಿತ್ರವಾದ ಸಂಬಂಧ ಯಾವುದಾದರೂ ಇದ್ದರೆ ಅದು ಸಹೋದರರ ಸಂಬಂಧ. ಉದಾಹರಣೆಗೆ ಮಹಾಭಾರತ ತಗೊಂಡ್ರೆ ಅರ್ಜುನನೊಬ್ಬನಿಂದ ಯುದ್ಧ ಮುಗಿಲಿಲ್ಲ. ಅವನೊಟ್ಟಿಗೆ ಯುಧಿಷ್ಠಿರನ ಧರ್ಮ ಇತ್ತು, ಭೀಮನ ಬಲವಿತ್ತು, ನಕುಲ ಸಹೋದರರ ಪ್ರೇಮವಿತ್ತು, ಕರ್ಣನ ತ್ಯಾಗ ಇತ್ತು. ಹಾಗೆ ಇವತ್ತಿನ ಜೀವನದಲ್ಲಿ ನಾವು ನೋಡೋದಾದರೆ ಲೋಕದಲ್ಲಿ ನಿನ್ನನ್ನು ಜಡ್ಜ್ ಮಾಡದೆ ನಿನ್ನ ತಪ್ಪುಗಳನ್ನು ಸಹಿಸೋ ಒಬ್ಬ ಮನುಷ್ಯ ಯಾರಾದರೂ ಇದ್ದರೆ ಅವನು ನಿನ್ನ ಅಣ್ಣಂದ್ರಾಗಿರ್ತಾರೆ ಅಥವಾ ತಮ್ಮಂದ್ರಾಗಿರ್ತಾರೆ. ವಯಸ್ಸಿನಲ್ಲಿ ಅಮ್ಮ ಬೈದಾಗ ನಮ್ಮ ಪರ ನಿಂತವನು, ಅಪ್ಪಗೆ ಗೊತ್ತಾಗದಂತೆ ನಮ್ಮ ತಪ್ಪನ್ನು ಮುಚ್ಚಿದವನು, ನಮ್ಮ ಸೀಕ್ರೆಟ್ ಬ್ಯಾಂಕಲ್ಲಿ ಸೀಕ್ರೆಟನ್ನು ಮುಚ್ಚಿಟ್ಟವನು. ಪ್ರತಿದಿನ ಜಗಳ, ಪ್ರತಿದಿನ ಒಡೆದಾಟ. ಆದರೆ ಹೊರಗಿನವನು ಏನಾದರೂ ಬಂದು ಬೈದರೆ ಅಥವಾ ಏನಾದರೂ ಹೇಳಿದ್ರೆ ಅಥವಾ ಜಗಳ ಆಡಿದರೆ ಮೊದಲು ಬಂದು ನಿಂತ್ಕೊಂಡೇ ಅಣ್ಣಂದ್ರಾಗಿರ್ತಿದ್ರು ಅಥವಾ ತಮ್ಮಂದ್ರಾಗಿರ್ತಿದ್ರು. ನಾವು ದೊಡ್ಡವರು ಆದಮೇಲೆ ಮಾತು ಕಡಿಮೆ ಆಗಿರ್ಬೋದು, ಆದರೆ ಕೇರ್ ಕಡಿಮೆ ಆಗಿಲ್ಲ. ಕಾಲ್ ಮಾಡೋದು ಕಡಿಮೆ, ಆದರೆ ಮನಸ್ಸಿನಲ್ಲಿ ಜಾಗ ಕಡಿಮೆ ಎಂದಿಗೂ ಆಗೋದಿಲ್ಲ. ಫ್ರೆಂಡ್ಶಿಪ್ ಚೂಸ್ ಮಾಡ್ಬೋದು, ಲವ್ನ ಆಯ್ಕೆ ಮಾಡ್ಕೋಬೋದು, ಆದರೆ ಅಣ್ಣ ತಮ್ಮಂದಿರ ಸಂಬಂಧ ದೇವರು ಚೂಸ್ ಮಾಡಿರ್ತಾನೆ. ನಾಳೆ ಅಪ್ಪ ಅಮ್ಮ ಇರೋದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ರಕ್ತ ಸಂಬಂಧ ಅಂತ ಉಳಿಯೋದು ಅದು ಅಣ್ಣಂದಿರ ತಮ್ಮಂದಿರ ಸಂಬಂಧ ಮಾತ್ರ. ಲೋಕವೇ ವಿರೋಧ ಮಾಡಿದ್ರೂ ನಿನ್ನ ಕಡೆ ನಿಂತು ಇವನು ನನ್ನ ತಮ್ಮ, ಇವನು ನನ್ನ ಅಣ್ಣ ಅಂತ ಹೆಮ್ಮೆಯಿಂದ ಹೇಳುವವನೇ ಅವನೇ. ಇವತ್ತು ನಿನ್ನ ಅಣ್ಣಂದ್ರಿಗೆ ತಮ್ಮಂದ್ರಿಗೆ ಕಾಲ್ ಮಾಡಿಬಿಟ್ಟು ನಿನ್ನ ಹತ್ತಿರ ನಾನು ಇದ್ದೇನೆ ಅಂತ ಹೇಳು. ಯಾಕಂದರೆ ಸಮಯ ಹೋದ್ಮೇಲೆ ಮಾತುಗಳಿಗೆ ಬೆಲೆ ಇರೋದಿಲ್ಲ. ಬ್ರದರ್ ಈಸ್ ನಾಟ್ ಜಸ್ಟ್ ಫ್ಯಾಮಿಲಿ, ಈಸ್ ಅ ಲೈಫ್ ಟೈಮ್ ಬ್ಯಾಕಪ್. ಸಹೋದರ ಸಂಬಂಧ ಮುಗಿಲಾರದ ಅನುಬಂಧ, ಅದು ದೇವರ ಮಾಡಿದ ಬೆಸುಗೆ. ನಿಮ್ಮ ಅಣ್ಣ ಆದವರು ತಮ್ಮಂದರಿಗೆ, ತಮ್ಮ ಆದವರು ಅಣ್ಣಂದರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಕಮೆಂಟಲ್ಲಿ ನಿಮಗೆ ಅಣ್ಣ ತಮ್ಮಂದಿರಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.